ಈಗ ನೋಡಿ, ಅಗಲಿದಂಥ ಅಪರ್ಣ ಅವರ ಮನೆಯ ನಾಯಿ ಕೂಡ ಮೂಕ ರೋದನೆಯನ್ನು ಅನುಭವಿಸ್ತಾ ಇದೆ. ಅಪರ್ಣ ಪಾರ್ಥಿವ ರವಾನಿಸುವಾಗ ಕಣ್ಣೀರಿಟ್ಟಿದೆ ಆಶ್ವಾನ. ಅವರ ಅಚ್ಚುಮೆಚ್ಚಿನ ನಾಯಿ, ಅಪರ್ಣ ಅವರು ಸಾಕಿದ್ದಂತಹ ನಾಯಿ, ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗುವಾಗ ನೋಡಿ, ಇಲ್ಲಿ ಒಂದು ನಾಯಿ ತನ್ನ ಮಾಲಕಿ ಇನ್ನಿಲ್ಲ, ತನ್ನ ಜೊತೆಗಿರೋದಿಲ್ಲ ಅನ್ನುವಂಥದ್ದು ಈ ಪ್ರಾಣಿಗೂ ಕೂಡ ಅರ್ಥ ಆಗಿದೆ, ಆ ನಾಯಿಗೂ ಕೂಡ ಅರ್ಥ ಆಗಿದೆ. ಇನ್ನು ಅಪರ್ಣ ನಮ್ಮ ಜೊತೆಗಿರೋದಿಲ್ಲ, ಅಪರ್ಣ ಅವರ ದೇಹ ಈಗ ಹೊರಟೋಗಿದೆ. ಬಹುಶಃ ಅಪರ್ಣ ಅವರ ಆತ್ಮ ಅದು ಸದಾಕಾಲ ನಮ್ಮೆಲ್ಲರ ಮನದಲ್ಲಿ ಇದ್ದೇ ಇರುತ್ತೆ, ಸದಾಕಾಲ ಅವರ ನೆನಪು ನಮ್ಮ ಜೊತೆಯಲ್ಲಿ ಇದ್ದೇ ಇರುತ್ತೆ. ಬಟ್ ಅಪರ್ಣ ಅವರಿಗಿಲ್ಲ. ಅದನ್ನು ನೆನೆದು ಅವರ ಸಾಕು ನಾಯಿ ಕೂಡ ಕಣ್ಣೀರಿಟ್ಟಿದೆ ಅಪರ್ಣ ಅವರ ಪಾರ್ಥಿವ ಶರೀರ ತೆಗೆದುಕೊಂಡು ಹೋಗುವಾಗ. ಇನ್ನು ಅಪರ್ಣ ಅವರ ನಿರೂಪಣೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅಪರ್ಣ ಅವರ ಜೊತೆಗೆ ಸಹೋದ್ಯೋಗಿಗಳಾಗಿದ್ದಂತಹ ಸಾಕಷ್ಟು ಜನ, ಅದು ಶಂಕರ್ ಪ್ರಕಾಶ್ ಅವರಾಗಿರಲಿ, ರವೀಂದ್ರನಾಥ್ ಅವರಾಗಿರಲಿ, ಎಲ್ಲರೂ ಕೂಡ ಮಾತನಾಡ್ತಾ ಕೆಲವೊಂದು ವಿಷಯಗಳನ್ನು ಹೇಳ್ತಾ ಇದ್ರು. ಶಂಕರ್ ಪ್ರಕಾಶ್ ಅವರು ಇಂಗ್ಲೀಷ್ನಲ್ಲಿ ನಿರರ್ಗಳವಾಗಿ ಸುಲಲಿತವಾಗಿ ಆ್ಯಂಕರಿಂಗನ್ನು ಮಾಡ್ತಾ ಇದ್ದರೆ, ಮತ್ತೊಂದು ಭಾಗದಲ್ಲಿ ಅಷ್ಟೇ ಅಚ್ಚುಕಟ್ಟಾಗಿ ಕನ್ನಡ ಇಂಗ್ಲೀಷ್ ಪದಗಳಿಗಿರುವಂತಹ ಕನ್ನಡದ ಪದಗಳು ಯಾವುದಿದೆಯೋ ಅದಕ್ಕೆಲ್ಲವಕ್ಕೂ ಕೂಡ ಕನ್ನಡದಲ್ಲೇ ಮಾತನಾಡ್ತಾ ಅನವಶ್ಯಕವಾಗಿ ಎಲ್ಲೂ ಇಂಗ್ಲೀಷ್ ಪದವನ್ನು ಬಳಸದೆ ನಿರೂಪಣೆಯನ್ನು ಮಾಡ್ತಿದ್ದಂಥವರು ಅಪರ್ಣ ಅವರು. ಸೊ ಹಾಗೆ